ಕೇಂದ್ರ ಸರ್ಕಾರ ರಾಜ್ಯ ವಿರೋಧಿ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ನೀಡಿದ್ದಾರೆ. ಕುಣಿಲಿಕ್ಕೆ ಬರದವನು ನೆಲ ಡೊಂಕು ಎನ್ನುವಂತೆ ರಾಜ್ಯ ಸರ್ಕಾರದ ಪರಿಸ್ಥಿತಿಯಾಗಿದೆ. ತಮ್ಮ ಬೋಗಸ್ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸಲು ಆಗ್ತಾ ಇಲ್ಲ. ಯಾವುದೇ ಪೂರ್ವಾಪರ ಯೋಚನೆಯನ್ನ ಮಾಡದೆ ಇದನ್ನ ಮಾಡಿದ್ದಾರೆ. ಹೀಗಾಗಿ ಅದನ್ನ ಡೈವರ್ಟ್ ಮಾಡಲು ಈ ರೀತಿಯಾಗಿ ಕೃತ್ಯ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು. ಕುಡಿಲಿಕ್ಕೆ ಬರಲಾರ್ದವ ನೆಲ ಡೊಂಕು ಅಂತ ನಮ್ಮಲ್ಲಿ ಒಂದು ಗಾದಿ ಮಾತು. ಅವರಿಗೆ ಪ್ರಾಪರಾಗಿ ಯಾವುದು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗಳನ್ನು, ಬೋಗಸ್ ಗ್ಯಾರಂಟಿಗಳನ್ನು ಅವರು ಸರಿಯಾಗಿ ಅನುಷ್ಠಾನಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ವಿತೌಟ್ ಎನಿ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಪೂರ್ವಾಪರ ತಯಾರಿಯನ್ನು ಮಾಡಲಾರ್ದೆ, ಯೋಚನೆಯನ್ನು ಮಾಡಲಾರ್ದೆ ಮಾಡಿದ್ದಾರೆ. ಅದಕ್ಕೆ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಅವರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಕುಡಿಲಿಕ್ಕೆ ಬರಲಾರ್ದವ ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರು ವಿಶ್ವಾಸದಿಂದ ಕೆಲಸ ಮಾಡೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಳಿಲಿ ತುಮಕೂರು ಲೋಕಸಭೆ ಚುನಾವಣೆ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಅವರು, ನನ್ನ ಜೊತೆ ವಿ ಸೋಮಣ್ಣ, ಮಾಧುಸ್ವಾಮಿ ಮಾತನಾಡಿದ್ದಾರೆ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಹೊಂದ್ಕೊಂಡು ಹೋಗ್ತಾರೆ. ಯಾರು ಯಾರ ಜೊತೆಗಿದ್ದಾರೆ ಅನ್ನೋದು ಜನರಿಗೂ ಗೊತ್ತಿದೆ. ಯಾರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಜನರಿಗೆ ಗೊತ್ತಿದೆ ಅಂತ ಹೇಳಿದ್ರು. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಅತ್ಯಂತ ವಿಶ್ವಾಸ, ನಂಬಿಕೆಯಿಂದ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಅವರು ಹೇಳಿದ್ದಾರೆ. ಸೋಮಣ್ಣವರು ನನ್ನ ಜೊತೆಗೆ ಮಾತಾಡಿದ್ದಾರೆ, ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ. ಅದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಪಾರ್ಟಿ ತೀರ್ಮಾನ ಮಾಡ್ತದೆ, ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡ್ತದೆ. ಆ ತೀರ್ಮಾನ ಪ್ರಕಾರ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಅತ್ಯಂತ ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದೆ. ನೀರಿಗೆ ಹಾಹಾಕಾರ ಶುರುವಾಗಿದೆ. ಇತ್ತ ಸಿಎಂ ನಿವಾಸವನ್ನ ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡಿರೋ ಆರೋಪ ಕೂಡ ಕೇಳಿಬಂದಿದೆ. ಇತ್ತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಮನೆ ನವೀಕರಣಕ್ಕೆ 6.40 ಕೋಟಿ ಖರ್ಚು ಮಾಡಲಾಗ್ತಾ ಇದೆ. ಒಬ್ಬ ಸಂಪುಟ ದರ್ಜೆಯ ಸದಸ್ಯನಿಗೆ 5 ಲಕ್ಷ ಖರ್ಚು ಆಗುತ್ತೆ. ದುಡ್ಡಿಲ್ಲ ಅಂತ ದೇವಸ್ಥಾನಗಳ ಹುಂಡಿಗೆ ಸರ್ಕಾರ ಕೈ ಹಾಕಿದೆ ಅಂತ ಸಿಎಂ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ರಾಜ್ಯದಲ್ಲಿ ಬರ ಇಲ್ಲ. ಯಾಕೆ? ಕ್ಯಾಬಿನೆಟ್ ಕೊಟ್ಟಿದ್ದಾರೆ. 34 ಇನೋವಾ ಹೊಸ ಕಾರುಗಳನ್ನು ಕೊಂಡುಕೊಂಡಿದ್ದಾರೆ. ನಾನು ಪೇಪರ್ನಲ್ಲಿ ನೋಡಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯ ರಿನೋವೇಷನ್ಗೆ 6.40 ಕೋಟಿ. ಏನಕ್ಕೆ? 34 ಹೊಸ ಇನೋವಾ ಕಾರುಗಳು. ರಾಜಕೀಯವಾಗಿ ಭಾರತ್ ಅಕ್ಕಿ ಮಾಡಿದ್ದಾರೆ. ಆ ಮೂಲಕ ದೇಶಕ್ಕೆ ಬಹಳ ನಷ್ಟ ಮಾಡ್ತಿದ್ದಾರೆ ಅಂತೇಳಿ ಸಚಿವ KH ಮುನಿಯಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಅಕ್ಕಿಯನ್ನ ಕೊಡ್ಲಿ, ಆದರೆ ಲಾಸ್ ಆಗದೆ ಕೊಡಬೇಕು. ಈ ಹಿಂದೆ ನಾವೇ ಅಕ್ಕಿ ಕೊಡಿ, ಹಣ ಕೊಡ್ತೀವಿ ಅಂತ ಹೇಳಿ ಕೇಳಿದ್ವಿ, ಆದರೆ ಕೊಡಲಿಲ್ಲ. ಇದು ರಾಜಕೀಯ ಹಾಗೂ ದೇಶಕ್ಕೆ ಅಪಾರವಾದಂತಹ ನಷ್ಟವಾಗ್ತಾ ಇದೆ ಅಂತ ಹೇಳಿದ್ದಾರೆ. ದೇಶಕ್ಕೆ ಬಹಳ ನಷ್ಟ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ 40 ರೂಪಾಯಿ ಕಡಿಮೆ ಯಾವುದೂ ಅಕ್ಕಿ ಇಲ್ಲ. 19, ಆಮೇಲೆ ಅದನ್ನೆಲ್ಲ ಶುದ್ಧೀಕರಣ ಮಾಡಿಕೊಡೋರಿಗೆ 10 ರೂಪಾಯಿ. ಆದರೆ ಸಾರ್ವಜನಿಕರ ಅಕ್ಕಿಯನ್ನು ಇವರು 39, 40 ಕೊಂಡು 19 ಕೊಡ್ತಾ ಇದ್ದಾರೆ. ಅಂದರೆ 1 kgಗೆ 20 ರೂಪಾಯಿ ಲಾಸ್ ಮಾಡ್ತಾರೆ. ಈ ದೇಶದ ಪಕ್ಷಕ್ಕೆ ಮತ್ತು ಸಾರ್ವಜನಿಕರ ಹಣಕ್ಕೆ ಒಂದು ಇತಿಮಿತಿ ಇರಬೇಕು. ಇವರು ಅಕ್ಕಿಯನ್ನು ಕೊಡಲಿ, ಅಕ್ಕಿ ಲಾಸ್ ಆಗದಿರ ಕೊಡಬೇಕು. ನಾವೇ ಕೇಳಿದ್ವಿ ಅಕ್ಕಿ ಕೊಡಿ, ನಾವು ದುಡ್ಡು ಕೊಡ್ತೀವಿ ಅಂತ, ಕೊಡಲಿಲ್ಲ. ಇದು ರಾಜಕೀಯವಾಗಿದೆ ಮತ್ತು ದೇಶಕ್ಕೆ ಅಪಾರವಾದ ನಷ್ಟ ಆಗ್ತದೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಸದ್ದು ಜೋರಾಗಿದೆ. ಟ್ಯಾಂಕರ್ ನೀರಿಗೆ ದರ ನಿಗದಿ ಮಾಡುವಲ್ಲಿ ಬಿಬಿಎಂಪಿ ಎಡವಿದೆಯಾ ಅನ್ನೋ ಅನುಮಾನ ಕೂಡ ದಟ್ಟವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತುಷಾರ್ ಗಿರಿನಾಥ್ ತಬ್ಬಿಬ್ಬು ಆದ್ರು. ವಾಟರ್ ಟ್ಯಾಂಕರ್ ರೇಟ್ ಫಿಕ್ಸ್ ಬಗ್ಗೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಬ್ಬಿಬ್ಬು ಆದ್ರು. ಇದೇ ಕಡಿವಾಣ ಸಾಧ್ಯವಿಲ್ಲ, ಬನ್ನಿ ಒಳಗೆ ಮಾತನಾಡ್ತೀನಿ ಎಂದು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಜಾರಿಕೊಂಡ್ರು. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ, ಇಲ್ಲಿ ಬನ್ನಿ.
ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಡಿಸಿಗೆ ಬರುತ್ತೆ ಇದು ನಿಮಗೆ? ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ನಮ್ಮ ಜೊತೆ BBMP ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ.